ಸರ್, ಈ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಮೆಜಾರಿಟಿ ಕೇಳಿಬರೋದು ಕರ್ನಾಟಕ ಪೊಲೀಸರ ಹೆಸರು. ಫೈನಲ್ ಸ್ಟೇಜ್ ಅಂತ ಬಂದಾಗ ಆ ಎನ್ಕೌಂಟರ್ ಪ್ಲಾನ್ ತಮಿಳ್ನಾಡು ಗೌರ್ಮೆಂಟ್ ಟೇಬಲಿಗೆ ಹೋಗಿದ್ಯಾಕೆ? ತಮಿಳ್ನಾಡು ಪೊಲೀಸರಿಗೆ ಅದನ್ನು ಅಸೈನ್ ಮಾಡಿದ್ಯಾ? ವೀರಪ್ಪನ ಅಣ್ಣ ಇದನ್ನು ಕೋಸೆ ಮಹದೇವ ಅಂತ ಜೈಲಲ್ಲಿ, ಕೊಯಮತ್ತೂರು ಜೈಲಲ್ಲಿ. ಅವನಿಗೆ ಥ್ರೂ ಹಿಮ್ ವಿ ವಾಂಟೆಡ್ ಟು ಟ್ರ್ಯಾಪ್ ಹಿಮ್ ಆಲ್ಸೋ. ಎಟ್ ದ ಸೇಮ್ ಟೈಮ್ ರಜನಿಕಾಂತನ್ನು ಕಿಡ್ನಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ನಮಗೂ ಭಯ ಆಗ್ಬಿಟ್ಟಿತ್ತು. 21 days ಆಗ್ಬಿಟ್ಟಿದೆ. ಅವ್ರು ಈಚೆನೂ ಗೊತ್ತಿಲ್ಲ, ಒಳಗೆ ಏನಿದಾರೋ ಗೊತ್ತಿಲ್ಲ, ನೋ ಕಮ್ಯುನಿಕೇಶನ್. ಚೆಕ್ ಅಂತ ನೆಕ್ಸ್ಟ್ ಡೇ ಎಲ್ಲರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟ್ರು ಅವಾಗ ಹಾಗೆ ಅವ್ರ ಮನೆ ನುಗ್ಗಿದ್ರೆ ಎಲ್ಲರೂ ಪ್ರೆಸ್ಸು, ಏನಾಗ್ತಿದೆ, ಏನು ಇಲ್ಲಿ ಕರ್ಕೊಂಬಂದಿದ್ರಂತೆ, ಹೆಂಗೆ, ಯಾರು ನಿಮ್ಗೆ ಗೊತ್ತಿಲ್ವ ಅಂತ. ಬಟ್ ಅವ್ರು ಭಾಳ ಇಂಟೆಲಿಜೆಂಟ್ ಆಗಿ ಉತ್ತರ ಕೊಟ್ಟರು. ಖರ್ಗೆ ಅವರು ವೆರಿ ಇಂಟೆಲಿಜೆಂಟ್. Operation is done by Mr. Nizmi. You have given him responsibility. You will not ask him every day what is happening, who has brought, who are not coming there. Now actually, that is his responsibility. You do it. ಸರ್, ಈ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಮೆಜಾರಿಟಿ ಕೇಳಿಬರೋದು ಕರ್ನಾಟಕ ಪೊಲೀಸರ ಹೆಸರು. ಮಿರ್ಜಿಯವರ ಹೆಸರಾಗಿರ್ಬೋದು, ಅಥವಾ ಶಂಕರ ಬಿದ್ರೆ, ಟೈಗರ್ ಅಶೋಕ್ ಕುಮಾರ್, BB ಅಶೋಕ್ ಕುಮಾರ್. ಬಟ್ ಫೈನಲ್ ಸ್ಟೇಜ್ ಅಂತ ಬಂದಾಗ ಆ ಎನ್ಕೌಂಟರ್ ಪ್ಲ್ಯಾನ್ ತಮಿಳ್ನಾಡು ಗೌರ್ಮೆಂಟ್ ಟೇಬಲಿಗೆ ಹೋಗಿದ್ಯಾಕೆ? ತಮಿಳ್ನಾಡು ಪೊಲೀಸರಿಗೆ ಅದನ್ನು ಅಸೈನ್ ಮಾಡಿದ್ಯಾಕೆ? ಅಂದರೆ ಕರ್ನಾಟಕ ಪೊಲೀಸರ ಕಾಂಟ್ರಿಬ್ಯೂಷನ್ ಅಷ್ಟು ದೊಡ್ಡ ಮಟ್ಟಿಗೆ ಇದ್ದಾಗಲೂ ಕೂಡ ತಮಿಳ್ನಾಡು ಪೊಲೀಸರು ಅದನ್ನು ಕೊನೆಯ ಮೂಮೆಂಟಲ್ಲಿ ಹ್ಯಾಂಡ್ ಓವರ್ ತೊಗೊಂಡು ಅದನ್ನು ಮಾಡಿರಲ್ಲ. ಆ ಕಡೆ ಶಿಫ್ಟ್ ಆಗೋಕ್ಕೆ ಏನು ಕಾರಣ? ಇಲ್ಲ, ಇದು ಹೇಳಿದ್ನಲ್ಲ, ನಾವೇನು ಮಾಡ್ಕೊಂಡ್ವಿ, ಮೊದಲು ಭಾಳ ಡಿಸ್ಪ್ಯೂಟ್ ಆಗೋದು ಕರ್ನಾಟಕ ತಮಿಳ್ನಾಡು ಅವ್ರಿಗೆ. ಒನ್ ಮ್ಯಾನ್ಶಿಪ್ಪು, ಅಪ್ಪರ್ ಹ್ಯಾಂಡ್ ನಮ್ಮದು ಅಂತ. ನಾವು ಹೋದ್ಮೇಲೆ ಹೇಳಿದ್ವಿ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ, ಇದರಲ್ಲಿ ನಾವು ಗೆಲ್ಲಬೇಕು, ನೀವು ಗೆಲ್ಲಬೇಕು, ನೋ ಸ್ಟೇಟ್ ಬ್ಯಾರಿಯರ್ ಇಲ್ಲ. ಈಗ IPL ಆಡ್ತಾರಲ್ಲ, ಹಂಗೆ ಎಲ್ಲ ಕಂಟ್ರಿಗೂ ಸೇರ್ಕೊಂಡು ಒಂದು ಟೀಮ್ RCB ಆಗ್ತಾರಲ್ಲ ಹಂಗೆ, ಅಥವಾ ಚೆನ್ನೈ ಟೀಮ್ ಒಂದಾಗೋಣ. ಎಲ್ಲರದ್ದು ಏಮ್ ಇರೋದು ಅವ್ನು ಹಿಡಿಬೇಕು ಅಂತ. ಸೊ ಒಟ್ಟಿಗೆ ಆಗೋಣ. ಮತ್ತು ಎಲ್ಲ ಗ್ರೂಪ್ಸ್ ಮಾಡಿದ್ವಿ. ಆ ಗ್ರೂಪ್ನಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವನು ಹಿ ವಿಲ್ ಬಿಕಮ್ ಲೀಡರ್ ಆಫ್ ದಟ್ ಗ್ರೂಪ್, ಸಣ್ಣ ಗ್ರೂಪ್. ಇಫ್ ತಮಿಳ್ನಾಡು ಫೆಲೋ ಇಸ್ ಸೀನಿಯರ್, ಹಿ ವಿಲ್ ಬಿಕಮ್ ಲೀಡರ್ ಆಫ್ ದಟ್. ಇದರಲ್ಲಿ ಕರ್ನಾಟಕದವನಿದ್ರೆ ಅವನು. ಹಂಗಾಗಿ ಒಟ್ಟಿಗೆ ನಾವು ಕೆಲಸಗಳು ಮಾಡ್ಕೊಂಬಂದು, ಎಲ್ಲರೂ ಒಟ್ಟಿಗೆ ಮಾಡ್ಕೊಂಬಂದು, ಪ್ರತಿಯೊಂದು ಇಂಟೆಲಿಜೆನ್ಸ್ ಆಲ್ಸೋ ವಿ ಯೂಸ್ ಟು ಶೇರ್ ರೆಗ್ಯುಲರ್ಲಿ. ನಮಗೇನು ಇನ್ಫಾರ್ಮೇಷನ್ ಬಂತು, ಅವ್ರಿಗೇನು ಇನ್ಫಾರ್ಮೇಷನ್ ಬಂತು, ಹಂಗೆ ಮಾಡ್ಕೊಂಬಂದ್ವಿ. ನಿಮ್ಗೆ ಹೇಳಿದ್ನಲ್ಲ, ಅವನ್ನ ವಿ ಸ್ಟಾರ್ಟೆಡ್ ಪುಷಿಂಗ್ ಹಿಮ್. ಪುಷ್ ಮಾಡಿ ವಿ ಪುಷ್ಡ್ ಹಿಮ್ ಟು ತಮಿಳ್ನಾಡು ಸೈಡ್. ಇಲ್ಲಿ ಕರ್ನಾಟಕದಿಂದ ತಮಿಳ್ನಾಡು ಪುಷ್ ಮಾಡಿ ಭಾಳ ದಿನ ಆಗಿತ್ತು ಅದು. ಓಕೆ, ನಮಗೆ ಗೊತ್ತಿತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಆಪರೇಷನ್ ಮಾಡ್ದಂಗೆ ಮಾಡ್ತಾ ಇದ್ವಿ ಇಲ್ಲಿ ಈ ಕಡೆ ಎಲ್ಲ. ಬಟ್ ವಿ ನ್ಯೂ ಹಿ ಇಸ್ ದೇರ್ ಓನ್ಲಿ. ಎಲ್ಲಿ? ತಮಿಳ್ನಾಡು. ಯಾವ ಜಾಗದಲ್ಲಿದ್ದಾನೆ ಎಲ್ಲ ಗೊತ್ತಿತ್ತು. ಅಲ್ಲಿ ಆಲ್ರೆಡಿ ವಿ ಹ್ಯಾಡ್ ಸೆಂಟ್ ಅವರ್ ಪರ್ಸನ್. ಅವನ ಜೊತೆ ಹೋಗಿ ಮಾತಾಡೋದು, ಟು ಎಸ್ಟಾಬ್ಲಿಷ್ ಕಾಂಟ್ಯಾಕ್ಟ್. ಲೋಕಲ್ ಒಬ್ಬರು ಮಾಡ್ಕೊಂಡು, ಅವನ ಹೆಸರು ಹೇಳೋಂಗಿಲ್ಲ, ಇಲ್ಲಿ ಭಾಳಷ್ಟು ಹೇಳೋಂಗಿಲ್ಲ, ಭಾಳಷ್ಟು ಬಿಡೋಂಗಿಲ್ಲ, ಹಂಗಿದೆ. ಹಂಗಾಗಿ ಅವ್ರನ್ನ ನಾವು ಕಳಿಸ್ತಿದ್ವಲ್ಲ. ಫೈನಲಿ ಅವರು ವಿ ಡೆವಲಪ್ಡ್ ಕಾನ್ಫಿಡೆನ್ಸ್. ಅವನ ಮೇಲೆ ಕಾನ್ಫಿಡೆನ್ಸ್ ಬಂತು ಇವ್ರಿಗೆ. ಅದಾದಮೇಲೆ ನಿಮಗೆಲ್ಲ ಮಿಕ್ಕಿದ್ದು ಗೊತ್ತಿದೆ. ಏನು ಆ ಕಡೆ ಪುಷ್ ಆಗಿದ್ನಲ್ಲ, ಅವನಿಗೆ ಆಪರೇಷನ್ ಅಂತ ಆಯ್ತಲ್ಲ, ಮಾಡಬೇಕು ಅಂತೇಳಿ ಶ್ರೀಲಂಕಾಕ್ಕೆ ಹೋಗಬೇಕು ಅಂತ. ಇಲ್ಲ ಲೋಕಲ್ ಶ್ರೀಲಂಕಾ ಏನಿಲ್ಲ. ಶ್ರೀಲಂಕಾಕ್ಕೆ ಈ ಟ್ರೈಡ್ ಶೋ ಶ್ರೀಲಂಕಾ ಹಿ ವಾಂಟೆಡ್ ಟು ಗೋ. ಈ ಟ್ರೈಡ್ ಥ್ರೂ ದಟ್ ಯಾರೋ ನಮ್ಮ ಶ್ರೀಲಂಕಾ ಇವನು ಟೈಗರು ಪ್ರಭಾಕರನ್ಗೆ. ನಾನು ಅದನ್ನೇ ಕೇಳೋಕೆ ಹೋಗ್ತಾ ಇದ್ದೆ. ಕೊನೆ ಹಂತದಲ್ಲಿ ವೀರಪ್ಪನಿಗೆ ಈ LTT ಅವ್ರ ಜೊತೆ ಸೇರ್ಕೋಬೇಕು, ಅವ್ರ ಜೊತೆ ಒಂದು ದೊಡ್ಡ ಕ್ರಾಂತಿ ಮಾಡಬೇಕು ಅನ್ನೋ ಹುಚ್ಚು ಭಾಳ ಆಗಿಬಿಟ್ಟಿತ್ತ ಅಂತ. ಆ ಹುಚ್ಚೆ ಅವನು ಸಾಯಿಸ್ತಾ ಅಂತ. ಇಲ್ಲ, ಅದು ಇರ್ಬೋದೇನೋ. ಅವನು ಹಿ ಟ್ರೈಡ್ ಥ್ರೂ ಮೆನಿ ಸೋರ್ಸಸ್ ಟು ಇವನಿಗೆ ಪ್ರಭಾಕರನ್ಗೆ ರೀಚು ಮಾಡಿದ್ರು. ಅಂದರೆ ಇವನು ಹೋಗಿಲ್ಲ, ದಿ ಮೆಸೇಜ್ ನೀವು ಅಲ್ಲಿ ಬಂದ್ಬಿಟ್ರೆ ಅಲ್ಲಿಂದ ಹೋಗ್ಬಿಡೋದಲ್ಲ. ತಮಿಳ್ನಾಡಲ್ಲಿ ಏನು ಕೋಸ್ಟಲ್ ಏರಿಯಾ ರೀಚ್ ಆದರೆ ಥ್ರೂ ಬೋಟ್ ಶ್ರೀಲಂಕಾ ಎಷ್ಟೊತ್ತು ಹೋಗೋದು, ಶ್ರೀಲಂಕಾಕ್ಕೆ ಹೋಗೋದು. ಬಟ್ ಪ್ರಭಾಕರನ್ ಡಿಡ್ ನಾಟ್ ಅಕ್ಸೆಪ್ಟ್ ಹಿಮ್. ವಿ ಡಿಡ್ ನಾಟ್ ಅಕ್ಸೆಪ್ಟ್. ಅವ್ನಿಗೇನೋ ಇಲ್ಲ, ಅವ್ನಿಗೇನೋ ಏನು ಅನ್ನಿಸ್ತು ಗೊತ್ತಿಲ್ಲ, ಇವನೇನೋ ಕ್ರಿಮಿನಲ್ ಅಂತ ಅಂದ್ಕೊಂಡೋ ಅಥವಾ ಯಾಕಂತವ್ರ ಜೊತೆನೋ ಅಂತ. ಹಿ ಡಿಡ್ ನಾಟ್. ಅದರ್ವೈಸ್ ಈ ಭಾಳ ಟ್ರೈ ಮಾಡಿದ್ರು ಅಲ್ಲೇ ಹೋಗ್ಲಿಕ್ಕೆ. ಮೇಜರ್ ಅಲ್ಲೇ ಇದ್ದಿದ್ದು, ಅಲ್ಲಿ ಹೋಗ್ಬಿಟ್ರೆ ಸೇಫ್ ಆಗಿಬಿಡ್ತೀನಿ ಅಂತ. ಬಟ್ ಅವರು ಈ ಡಿಡ್ ನಾಟ್ ಅಕ್ಸೆಪ್ಟ್. ಇಟ್ಸ್ ದ ಫೈನಲ್ ಸ್ಟೇಜ್. ಇನ್ನೊಂದು ಸತಿ ನಾವು ಇದು ಟ್ರೈ ಮಾಡಿದ್ವಿ. ಅವರ ವೀರಪ್ಪನ ಅಣ್ಣ ಇದನ್ನು ಕೋಸೆ ಮಹದೇವ ಅಂತ ಜೈಲಲ್ಲಿ, ಕೊಯಮತ್ತೂರು ಜೈಲಲ್ಲಿ. ಅವನಿಗೆ ಥ್ರೂ ಹಿಮ್ ವಿ ವಾಂಟೆಡ್ ಟು ಟ್ರ್ಯಾಪ್ ಹಿಮ್ ಆಲ್ಸೋ. ಅಲ್ಲಿ ಹೋಗಿ ನಾವೆಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ವಿ ಅವನ್ನ ಕರ್ಸೋಕ್ಕೆ ಮಾಡೋಕ್ಕೆ.
ಅಲ್ಲಿ ಸ್ವಲ್ಪ ಜೈಲಿನಲ್ಲಿ ಸ್ವಲ್ಪ ಯಾರ್ದು ಹೆಸ್ರು ಹೇಳೋದು ಬೇಡ, ಅವ್ರಿಗೆ ಬೇಜಾರಾಗ್ತದೆ. ಒನ್ ಆಫ್ ದಿ ಆಫೀಸರಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗ್ಬಿಡ್ತು. ಅದು ನಾನು ಭಾವ ಇಬ್ಬರೇ ಮಾಡ್ತಾಯಿದ್ವಿ ಓಕೆ ಟು ಟ್ರ್ಯಾಪ್ ಹಿಮ್. ಅವನೇನು ಹಿ ವಾಂಟೆಡ್ ಟು ಕಿಡ್ನ್ಯಾಪ್ ಸ್ವಾಮೀಜಿ, ಸುತ್ತೂರ್ ಆರ್ ಕಂಚಿ. ಹಾಂ, ಕಂಚಿ ಸ್ವಾಮಿ. ರಜನಿಕಾಂತ್ ನಾವು ಹೇಳಿದ್ರೆ ಮಾಡಬೇಕು ಅನ್ನೋ ನಾವು ಮಾಡ್ಕೊಡ್ತೀವಿ ಅಂತ ಅವನಿಗೆ ಭರವಸೆ ಮೂಡ್ಸೋಕ್ಕೆ ಥ್ರೂ ಹಿಮ್ ವಿ ಆರ್ ಕಮ್ಯುನಿಕೇಟಿಂಗ್. ಎಟ್ ದ ಸೇಮ್ ಟೈಮ್ ರಜನಿಕಾಂತನ್ನು ಕಿಡ್ನಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ರಜನಿಕಾಂತ್ ಭಾಳ ದೂರ ಇರೋನಲ್ಲ, ಓ ಸರಿ. ಇವರಾದ್ರೆ ಇಲ್ಲಿ ಹತ್ರ ಅಲ್ಲ. ಸುತ್ತೂರು ಇಸ್ ವೆರಿ ಸ್ವಾಮೀಜಿ, ಕಂಚಿ ಸ್ವಾಮೀಜಿ. ಹಾಂ, ಈಸಿ. ಅದಕ್ಕೆ ನಾವು ಎಲ್ಲ ಬೇರೆ ಯಾರೂ ಆಗಲ್ಲ ಅಂತ ಹೇಳೋದಕ್ಕೆ ಅದರಿಂದ ನಾವು ವಿ ಹ್ಯಾಡ್ ಸೆಂಟ್ ಫ್ಯೂ ಫೆಲೋಸ್ ಫ್ರಮ್ ಹಿಯರ್ ಆಲ್ಸೋ. ಅದನ್ನು ಮಾಡಲಿಕ್ಕೋಸ್ಕರ ನಾವು ಮಾತುಕತೆ ಎಲ್ಲ ಮಾಡಿದ್ವಿ. ಒಂದು 4 ಜನನ ಕಳಿಸಿದ್ವಿ. 4 ಪೀಪಲ್. ಮಫ್ತಿಯಲ್ಲಿ? ಮಫ್ತಿ ಅಲ್ಲ, ಟು ಹಿಮ್ ಓನ್ಲಿ. ಹೌದಾ? ಅವ್ರು ಯಾರು 4 ಜನ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಓಕೆ. ಅವ್ರು 4 ಜನ ಹೋಗಿ ದೇವರ್ ದೇರ್ ವಿತ್ ಹಿಮ್ ಫಾರ್ 21 days. ವೀರಪ್ಪನ ಜೊತೆ? ಓಕೆ. 21 days ಇದ್ದು ನಾವು ಹೇಳಿದ್ವಿ ಏನೋ ಚಾನ್ಸ್ ಸಿಕ್ಕಿದ್ರೆ ಮುಗಿಸ್ಬಿಡಿ ಅಂತ. ಒಂದು ದಿವಸ ದೇ ಗಾಟ್ ಎ ಚಾನ್ಸ್. ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ವೀರಪ್ಪನ ಒಬ್ಬನೇ ಇರ್ತಾನೆ, ಇವರು ಇರ್ತಾರೆ. ಇವರಲ್ಲಿ ಇಬ್ಬರನ್ನ ಕರ್ಕೊಂಡು ಹೋಗಿರ್ತಾರೆ ಅವರು. ಇನ್ನಿಬ್ಬರು ಅವ್ರು ಯಾವಾಗ ಹಂಗೆ ಮಾಡೋದು. ಯಾರೋ ಇದ್ರೆ ನಂಬಿಕೆ ಗಳಿಸಿದ್ರು ಅವರು. ಗಳಿಸಿದ್ರು, ನಾವು ಗಳಿಸಿದ್ವಿ. ಯಾಕೆ ಎಲ್ಲ ಕಿಡ್ನಾಪ್ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ವಲ್ಲ. ಆವಾಗ ಯು ಕ್ಯಾನ್ ಆ್ಯಸ್ ಫಾರ್ ದ ರಿಲೀಸ್ ಆಫ್ ವೀರಪ್ಪನ ಎಲ್ಲ ಪಾರ್ಡನ್ ಮಾಡೋದು ಎಲ್ಲ ಮಾಡೋದು ಅಂತ. ಇದ್ರ A to Z ಪ್ಲಾನಲ್ಲಿ ನಿಮ್ದೇನಾ? ನಾನು ಇಲ್ಲ, ಎಲ್ಲರೂ ಸೇರಿ ಮಾಡಿದ್ವಿ. ನಾವು ಮತ್ತು ತಮಿಳ್ನಾಡವರು ಇಬ್ಬರು ಸೇರಿ ಮಾಡಿದ್ವಿ. ಬಟ್ ಹೋಗ್ತಿದ್ದು ನಾನು, ಯಾಕೆಂದ್ರೆ ಅವ್ರು ಹೋದ್ರೆ ಗೊತ್ತಾಗ್ಬಿಡೋದು. ಅದಕ್ಕೆ ಅಲ್ಲಿ ಅವನು ಮಾತಾಡೋಕ್ಕೆ ಕೂಸೆ ಮಾಡಿ ನಾನು ಭಾವ ಇಬ್ಬರೇ ಹೋಗ್ತಿದ್ವಿ. ಓನ್ಲಿ 2 ನಮ್ಮಲ್ಲೂ. ಓಕೆ. ನಾನು ನಾಟ್ ಇವನ್ ಥರ್ಡ್ ಮ್ಯಾನ್, ಬೇರೆ ಯಾರಿಗೂ ಇಲ್ಲ. ಯಾಕೆ ಹೋಗ್ತೀವಿ ಅಂತಲೇ ಹೇಳಲ್ಲ. ಅಲ್ಲಿ ಹೋಗ್ತಿದ್ದೆ, ಕೊಯಂಬತ್ತೂರ್ಗೆ ಹೋಗಿ ಬರ್ತೀವಪ್ಪ ಅನ್ನೋದು. ಅಲ್ಲಿ ಬೇರೆ ಕಡೆ ಇವನ್ನ ಯಾರನ್ನ ನಮ್ಮ ಗಾಡಿ ನಿಲ್ಲಿಸೋದ್ರೆ ನೀವೆಲ್ಲ ಊಟ ಮಾಡಿಕೊಟ್ರು ಅಂತ ಹೇಳೋದು ಡ್ರೈವರು, ನಮ್ಮ ಎಸ್ಕಾಟ್ ಎಲ್ಲ. ನಾವು ಇಲ್ಲೇ ಒಂದು ಸ್ವಲ್ಪ ಹೋಗಿ ಬರ್ತೀವಿ ಅಂತ ನಾನು ಭಾವ ಇಬ್ಬರೇ ಒಂದೇ ಗಾಡೀಲಿ ಹೋಗ್ಬಿಡ್ತಿದ್ವಿ. ನಾವೇ ಡ್ರೈವಿಂಗ್ ಮಾಡ್ತಿದ್ವಿ. ನಾನು ಮಾಡೀವಿ ಇಲ್ಲ ಅವ್ನು ಮಾಡೋನು ಭಾವ, ಇಬ್ಬರಲ್ಲೊಬ್ರು ಡ್ರೈವ್ ಮಾಡ್ಕೊಂಡು ಅಲ್ಲಿ ಹೋಗ್ತಿದ್ವಿ. ಇಬ್ಬರೇ ಇರೋರು ವೀರಪ್ಪನ ಜೊತೆ? ನಾವಿಬ್ಬರೇ ಹೋಗ್ತಿದ್ವಿ. ಅಲ್ಲ, ಅವ್ರನ್ನ ಹೋದ 4 ಜನಗಳ ಪೈಕಿ ವೀರಪ್ಪ ಅವರು ಇಬ್ಬರು ಇಟ್ಕೊಂಡ್ರು, ಇನ್ನು ಇಬ್ಬರನ್ನ ಅವ್ರು ಕರ್ಕೊಂಡು ಹೋಗ್ಬಿಟ್ರು. ಏನೋ ರೇಷನ್ ಥರ ಮಾಡೋಕ್ಕೆ ಹೋಗೋರು. ಆವಾಗ ದೇ ಹ್ಯಾಡ್ ಎ ಚಾನ್ಸ್ ಇವ್ರಿಗೆ ಟು ಕಿಲ್, ಟು ಫಿನಿಶ್ ಹಿಮ್. ಯಾಕೆಂದರೆ ವೆಪನ್ ಗಿಪನ್ ಎಲ್ಲ ಕೆಳಗೆ ಇಟ್ಟಿದ್ದ, ಅಷ್ಟು ಇದಾಗ್ಬಿಟ್ಟಿದ್ರಲ್ಲ. ಈ ನನ್ನ ಮಕ್ಕಳು ದಡ್ರು ಅದು ಫಿನಿಷ್ ಮಾಡಿಲ್ಲ. ಆಮೇಲೆ ಬಂದಮೇಲೆ ಕೇಳಿದ್ರು ಯಾಕರು ಮಾಡಲಿಲ್ಲ ಅಂದ್ರೆ ಭಯ ಆಯಿತು ಸರ್, ಇಬ್ಬರು ಅಲ್ಲಿ ಹೋಗಿದ್ರಲ್ಲ, ನೋಡಿದ್ರೆ ಅವ್ರು ಹೊಡೆದ್ಬಿಟ್ರೆ ಅಂತ. ಅವರು ಕರೆಕ್ಟ್ ಪಾಪ, ನಿಜ. ನಮಗೂ ಭಯ ಆಗ್ಬಿಟ್ಟಿತ್ತು. 21 days ಆಗ್ಬಿಟ್ಟಿದೆ. ಅವ್ರು ಈಚೆನೂ ಗೊತ್ತಿಲ್ಲ, ಒಳಗೆ ಏನಿದಾರೋ ಗೊತ್ತಿಲ್ಲ, ನೋ ಕಮ್ಯುನಿಕೇಷನ್. ಏನಾಗಿದ್ದಾರೆ ಗೊತ್ತಿಲ್ಲ. ಅವನೇನು ಸಾಯಿಸಿದನೋ, ಇಟ್ಕೊಂಡಿದ್ದಾನೋ, ಬಿಟ್ಟಿದ್ದಾನೋ, ಏನೇನು ಗೊತ್ತಿಲ್ಲ. ನಾವು ಈ ಕುಸೆ ಮಾದಂಗೆ ಹೇಳೇ ಕಳಿಸಿದ್ವಿ ಅಲ್ಲಿ, ಥ್ರೂ ಹಿಮ್ ಓನ್ಲಿ, ಹೀಸ್ ರೆಕಮೆಂಡೇಶನ್. ಆಮೇಲೆ ಏನಾಯಿತು, ಅದು ಬರಬೇಕಾದ್ರೆ ಇವನು ಕೂಸೆ ಮಾದೇವ ಅಲ್ಲಿ ಒಬ್ಬರು ಇವನು ಮಾತಾಡೋಕೆ ಹೋದಾಗ ಒನ್ ಆಫ್ ದೆಮ್ ಆಫೀಸರ್ ಎಸ್ ಕಮ್ ದೇರ್. ಇವನು ಕೂಸೆ ಮಾದೇವನ್ ಕರ್ಸೋರೆ ಸೂಪರ್ಡೆಂಟು. ಅವಾಗ ಬಂದುಬಿಟ್ಟವ್ರೆ, ಸೆಲ್ಯೂಟ್ ಹೊಡೆದ್ಬಿಟ್ರೆ ಎದ್ರಕೊಂಬಿಟ್ಟವ್ರು. ಗೊತ್ತಿರೋರು ಒಬ್ಬರು ನೋನ್ ಮ್ಯಾನ್ ಫ್ರಮ್ ತಮಿಳ್ನಾಡು ಆಫೀಸರ್. ಚಕ್ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ನೋಡಿ. ಟಕ್ ಅಂತ ಕಮ್ಯುನಿಕೇಟ್ ಮಾಡೋರು ಅಲ್ಲಿಂದ ಕೂಸೆ ನೋಡಿ, ಜೈಲಿಂದ ಕಮ್ಯುನಿಕೇಟ್ ಮಾಡೋರು ಆಗಿನ ಕಾಲದಲ್ಲಿ. ಹಾಂ, ಅವ್ರದ್ದೆಲ್ಲ ಕಮ್ಯುನಿಕೇಷನ್ ಭಾಳ. ಕುಂಬಳಕಾಯಲ್ಲಿ ಕಮ್ಯುನಿಕೇಟ್ ಮಾಡೋದು, ಕ್ಯಾಸೆಟ್ ಇಟ್ಟು ಒಂದಿಂದ ಒಂದು ಇವ್ರಿಗೆ ಅವ್ರನ್ನ ಹೆಂಡ್ತಿಗೆ ನಾ ಕಳಿಸ್ಬೇಕಾದ್ರೆ ಇವನು ಕ್ಯಾಸೆಟ್ ಕಳಿಸಿದ್ರೆ ತರಕಾರಿ ಅಂಗಡಿಯಲ್ಲಿ ಇವ್ರು ಪೊಲೀಸ್ ವಾಚ್ ಇಟ್ಕೊಂಡಿದ್ರು ತಮಿಳ್ನಾಡವ್ರು ಅವ್ರನ್ನ. ಅವಾಗೇನು ಮಾಡೋರು, ಇವರು ಕ್ಯಾಸೆಟ್ನ ಕುಂಬಳಕಾಯಿನಲ್ಲಿ ಕೊಯ್ದುಬಿಟ್ಟು ಇಟ್ಬಿಟ್ಟಿರೋದು. ಅವಳು ಬಂದು ಅಲ್ಲಿ ತರಕಾರಿ ತಗೊಂಡು ಹೋಗೋಳು ಮುತ್ತುಲಕ್ಷ್ಮಿ. ಹಂಗೆ ಇದು ಏನಾಯಿತು, ಅನುಮಾನ ಬಂದ್ಬಿಡ್ತು, ಇದೇನು ಪೊಲೀಸ್ ಆಫೀಸರ್ ಕಳಿಸೋರೋ ಏನೋ ಅಂತ. ತಿರ್ಗಾ ಸೇಮ್ ಟಿ ವಿದವ್ರು ಅದಂಗೆ. ಲಕಿಲಿ ಅವ್ನಿಗೆ ತಿರ್ಗಾ ಇನ್ನೂ ಡೌಟು, ಪೊಲೀಸೇ ಬಂದವರು ನಿಜವಾಗ ಅವ್ರು ಯಾರೋ ಬೇರೆಯವ್ರ ಹೆಸರು ಹೇಳಿದ್ವಿ, ಇಂಥವ್ರು ಮಾಡಿಕೊಡೋದು ಕಿಡ್ನ್ಯಾಪ್ ಅಂತ. ಅವನ ಹೆಸರು ನಾನು ಹೇಳೋದಿಲ್ಲ, ಯಾರು ಕಳಿಸಿದ್ದ ಅಂತ. ಅವನ ಮೇಲೆ ಅವನೇನಾದ್ರೆ ಕಷ್ಟಪ್ಪ ಅಂತ, ಇವನಿಗೂ ಕಷ್ಟ ಆಗುತ್ತೆ ಅಂತ, ಕುಸೆ ಮಾದಂಗೂ ಜೈಲಲ್ಲೂ ಕಷ್ಟ ಆಗುತ್ತೆ ಎಲ್ಲ ಅಂದ್ಬಿಟ್ಟು ಕೊನೆಗೇನು ಡಿಸೈಡ್ ಮಾಡ್ದೆ, ಇಲ್ಲ ಇವ್ರಿಗೆ ಮಾಡೋದು ಬೇಡ ಅಂತೇಳಿ ಈ ಸೆಂಟ್ ದೆಮ್ ಬ್ಯಾಕ್. ಅದೇನು ಮಾಡ್ತಾನೆ, ರಾತ್ರಿ ಎಲ್ಲ ಕರ್ಕೊಂಡೋಗಿ ರಾತ್ರಿ 12:30 1 ಗಂಟೆಗೆ ಒಂದು ಜಾಗಕ್ಕೆ ಬಿಡ್ತಾನೆ. ಬಿಟ್ಬಿಟ್ಟು ನೀನು ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕು ಇಲ್ಲಿಂದ. 8 ಗಂಟೆಗೆ ಹೋಗಿ ಇಂಥ ಊರಿಗೆ ಹೋಗಿ, ಆಮೇಲೆ ಅಲ್ಲಿಂದ ಮುಂದೆ ಹೋದ್ರೆ ನಿಮ್ಗೆ ಅಲ್ಲಿ ಇದು ಸಿಗುತ್ತೆ ಬಸ್ಸು, ಆ ಊರಿಗೆ. ಅಲ್ಲಿ ಹೋಗ್ಬಿಟ್ಟು ನೀವು ಊರಿಗೆ ಹೋಗಿರಿ, ಭಾಳ ದಿನ ಆಗೈತೆ, ಸ್ವಲ್ಪ ಪ್ಲ್ಯಾನ್ ಲೇಟ್ ಆಗಿದೆ,
ಕಿಡ್ನ್ಯಾಪ್ ಮಾಡೋದು. ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಕಾಲ್ ಮಾಡಿದಾಗ ನೀವು ವಾಪಸ್ ಬರೆಯೋರಂತೆ, ಮತ್ತು ಇಲ್ಲಿ ಕೊಯಮತ್ತೂರಿಗೆ ಬರೆಯೋರಂತೆ, ಅಲ್ಲಿಂದ ನಮ್ಮೂರು ಕರ್ಕೊಂಬರ್ತಾರೆ ಅಂತ ಹೇಳಿ ಕಳಿಸ್ತಾ ಲಕ್ಕಿಲಿ. ಅವರು ಬಂದು ಎಲ್ಲ ಆಗಿ ಅಲ್ಲಿಂದ ಎಳೆದು ಸುಸ್ತಾಗಿ ಬಿಟ್ಟು ಬೆಳಗಿನ ಜಾವ ಬಿಟ್ಟವ್ರಲ್ಲ, ರಾತ್ರಿ ಹೋಗೋಕ್ಕೂ ಅವ್ರಿಗೆ ಭಯ, ಅಲ್ಲೇ ಕೂತವ್ರೆ. ಬೆಳಗ್ಗೆ ಆದಮೇಲೆ ಹೋಗೋರು 8 ಗಂಟೆ ಆದಮೇಲೆ ಬಂದು ಅಲ್ಲೆಲ್ಲ ಆದಮೇಲೆ ನಮ್ಗೆ 9:30ಗೇನೋ ಒಂದು ಕಾಲ್ ಬಂತು. ಬಂದಿದ್ದೀವಿ ಸರ್ ಅಂತ ಒಬ್ಬ, ಅದು ಏನೋ ನಾವು ಇವನಿಗೆ ನಂಬರ್ ಬರ್ಕೊಡಂಗಿಲ್ಲ, ಅದನ್ನ ನೋಡ್ಬಿಟ್ಟಾನು ಅಂತ ನಮ್ಮ ನಂಬರೆಲ್ಲ ಬಾಯಾಟ್ ಮಾಡಿಸಿದ್ವಿ ಅವ್ರಿಗೆ. ನನ್ನ ನಂಬರು ತಮಿಳ್ನಾಡು STFC ಇಬ್ಬರದ್ದು 2 ನಂಬರೇ, ಜಾಸ್ತಿ ಇಟ್ಕೊಳಕ್ಕಿಲ್ಲ. ಅದು ಇವರು ಅಂತ ಬುದ್ಧಿವಂತರಲ್ಲ ಕಳಿಸ್ತವ್ರು, ಹೊರದಾಟ ಅಷ್ಟೇ, ತಲೆ ಕಡಿಮೆ. ಅವರು ತಕ್ಷಣ ಅಲ್ಲಿ ಫೋನ್ ಸಿಗೋದು ಕಷ್ಟ, ಹಳ್ಳಿಯಿಂದ ಮಾಡಿದ್ರು. ಅಯ್ಯೋ ಎದ್ದು ಬಿದ್ದು ನಾವು ಹೋದ್ವಿ, ನಾವು ಸಾಧ್ಯ ಬದುಕೊಂಡು ಬಂದ್ರಲ್ಲ ಇವರು, ಅವ್ನು ಹಿಡಿಯೋದಿರಲಿ ಅಂತೇಳಿ. ಆಮೇಲೆ ಎಲ್ಲ ಕೇಳಿದ್ರೆ ಆಮೇಲೆ ಹಿಂಗೆ ಹೇಳಿ ಕಳಿಸಿದ್ದ. ಸೊ ಈ ಗಾಟ್ ಎ ಡೌಟ್ ಏನೋ ಅವ್ರು ರಿಟರ್ನ್ ಆದಮೇಲೆ ಅಲ್ಲ, ರಿಟರ್ನ್ ಆದಮೇಲೆ ನಾವು ಅಟ್ಲೀಸ್ಟ್ ಬದುಕು ಬಂದು ಅಂತಾಯಿತು. ಯಾಕೆ ರಿಟರ್ನ್ ಕಳಿಸ್ತಾ ಅಂದ್ರೆ ಅವ್ನಿಗೆ ಡೌಟ್ ಬಂದಿತ್ತು, ನೀವು ನೆಕ್ಸ್ಟ್ ವೀಕ್ ನಾನು ಕರಿತೀನಿ ಅಂತ ಹೇಳಿ ಕಳಿಸೋನೆ. ಅದರ್ವೈಸ್ ಇವ್ರನ್ನ ಫಿನಿಷ್ ಮಾಡ್ಬೋದಾಯಿತು, ಅಥವಾ ಇಟ್ಕೊಂಡೇ ಇರ್ಬೋದಾಯ್ತು ಜೊತೆಗೆ ಕಟ್ಟಾಕಿ. ಲಕ್ಕಿಲಿ ಅದು ಮಾಡಲಿಲ್ಲ. ನಮ್ಮದು ಅದರಲ್ಲೂ 2ನೇದರಲ್ಲಿ ಇವು ಏನೋ ನಮಗೆ ದೇವರು ನಮ್ಮ ಪರವಾಗಿದ್ರು ಅಂತ ಕಾಣಿಸ್ತದೆ. ಅವ್ನು ಸಾಯಿಸ್ತಲ್ಲೇ ಇಲ್ಲದ್ರೆ ಹೌ ಟು ಫೇಸ್ ದಿ ಪಬ್ಲಿಕ್, ಹೌ ಟು ಫೇಸ್ ದಿ ಪ್ರೆಸ್ಸು, ಮೀಡಿಯಾ. ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ರಿವರ್ಸ್ ಆಗ್ಬಿಡುತ್ತೆ. ಮತ್ತು ಅವ್ರ ಮನೆಯವರು, ಅವ್ರ ಪೇರೆಂಟ್ಸು ಬಿಡ್ತಾರೆ, ಆನ್ಸರೇಬಲ್ ಆಗಬೇಕಾಗುತ್ತೆ. ಅವ್ರು ಕೇಳ್ತಾರೆ, ಏನು ರೀ ಕರ್ಕೊಂಡೋಗಿ ಸಾಯಿಸಿದ್ರೆ ನೀವು ಹಂಗಿದ್ರೆ ನೀವು ಜೊತೆಗೆ ಹೋಗ್ಬೇಕಾಯ್ತು ಅಂತಾರೆ. ನೀವು ಸೇಫಾಗಿ ಕೂತ್ಕೊಂಬಿಟ್ಟು ಅವ್ನು, ನಾವು ಹೋದರೆ ಅವನು ಆಗಲ್ವಲ್ಲ, ನಾವು ಹೋದ್ರೆ ಎಲ್ಲಿ ಸೇರಿಸ್ತಾರೆ. ಆ ಥರ ಅದು ನಮಗೆ ಫೇಲ್ ಆಯಿತು. ಇನ್ನೊಂದು ಸತಿ ನಾವು ಮುತ್ತುಲಕ್ಷ್ಮಿ ಕರ್ಕೊಂಬಂದಿದ್ವಿ ತಮಿಳ್ನಾಡಿಂದ, ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಅಲ್ಲ ಕ್ಯಾಂಪಲ್ಲಿ ಅಲ್ಲಿದ್ದಾಗಲೇ ಒಬ್ರನ್ನ ಸ್ವಾಮೀಜಿ ಕರ್ಕೊಂಡು ಹೋಗಿದ್ವಿ. ಅವರೆಲ್ಲ ಸ್ವಲ್ಪ ಏನೋ ಮಾಡಿ ಅವ್ರಿಗೆ ನೋಡಿ ಹಿಂಗಾಯ್ತು ಅಂತೆಲ್ಲ ಮಾಡ್ತಾರಲ್ಲ, ದೇವ್ರು ಕೊಡೋದು. ಅವಳಿಗೆ ಸ್ವಲ್ಪ ನಂಬಿಕೆ ಬಂತು, ಇವರೆಲ್ಲ ಶಾಸ್ತ್ರ ಹೇಳ್ತಾರೆ, ಎಲ್ಲ ಆಗುತ್ತೆ ದೇವ್ರ ಮೇಲೆಲ್ಲ. ಇವ್ರು ಹೇಳ್ತಾರೆ, ನಿನ್ನ ಗಂಡಂದು ಭವಿಷ್ಯ ಎಲ್ಲ ಹೇಳ್ತಾರೆ, ಎಲ್ಲ ಮಾಡಿದ್ರೆ ಅಲ್ಲಿ ಬಂದರೆ ಹೇಳ್ತಾರೆ. ಹಾಗಾದ್ರೆ ಅವಳು ಬರ್ತೀನಿ ಅಂತಂದ್ಲು. ಅವಳು ಬರಬೇಕಾದ್ರೂ ಕಷ್ಟ, ತಿರುಗಿ ತಮಿಳ್ನಾಡವ್ರು ತಪ್ಪಿಸಿ ಬರಬೇಕು ಅವಳು. ಆಯಿತು ನಾನು ಹೇಳಿರ್ತೀನಿ ಬಿಡು ಅಂತೇಳಿ ಆಮೇಲೆ ಬಂದವಳು. ಬಂದಾಗ ನಾನು ಕರ್ಕೊಂಡು ಹೋದೆ ಮುತ್ತುಲಕ್ಷ್ಮಿ. ನಾನು ವೈಫ್ನ ಕರ್ಕೊಂಡು ಹೋದ ಜೊತೆಗೆ. ಅವನು ಒಬ್ಬ ಕರ್ಕೊಂಬಂದಿದ್ದ, ಬಟ್ ಅವ್ನು ಕರ್ಕೊಂಡು ಹೋಗಿರ್ಲಿಲ್ಲ. ಅವ್ನು ಅಲ್ಲೇ ನಿಲ್ಸಿದ್ವಿ, ಹೊಸೂರ ಹತ್ರ ನಿಂತ್ಕೊಂಬಿಡಪ್ಪ ಬಂದವರು, ಅವ್ರ ಜೊತೆ ಬಂದವರು ಅಂದ್ಬಿಟ್ಟು. ನಾನು ಮೈ ವೈಫ್ ಟು ಸ್ವಾಮೀಜಿ ಹತ್ರ. ಅವರೆಲ್ಲ ಮಾಡಿದ್ರು, ಹೋಗ್ಬೇಕು, ಯಾರಿಗೂ ಹೇಳ್ಬಾರ್ದು ಸ್ವಾಮೀಜಿ ಎಲ್ಲ ಹೇಳಿದ್ವಿ. ಅವರು ಒಪ್ಕೊಂಡಿದ್ರು. ಎಲ್ಲ ಆಯಿತು, ಅವ್ರಿಗೆಲ್ಲ ಮಾಡಿ ಎಲ್ಲ ಒಪ್ಸಿದ್ವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳ್ಬೇಕು ಅಂತ ಹೇಳಿದ್ರು. ಕಂಡೀಷನ್ನು ಹೌದಾ? ಶಿ ಸೇಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳಿದ್ರೆ ನಮ್ಮ ಯಜಮಾನ್ರು ಈಚೆ ಬರ್ತಾರೆ ವೀರಪ್ಪನ್ನ. ಆಯ್ತು ಹೇಳ್ಸೋಣ ಅಂತೇಳಿ. ಆಮೇಲೆ ಲೆಟ್ರ್ ಬೇಕು ಅನ್ನೋ, ಆಯ್ತು ಲೆಟ್ರ್ ಕೊಡ್ತೀವಿ ಅಂತೀವಿ. ಲೆಟ್ರನ್ನು ಕೊಡ್ತೀವಿ, ಇವತ್ತೇ ಲೆಟ್ರ್ ತರಿಸ್ಬಿಡ್ತೀವಿ, ಎಷ್ಟೊತ್ತಿಗೆಲ್ಲ ತರಿಸ್ತೀವಿ ಅಂತ ನಾವು ಹೇಳಿದ್ವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾದೆಲ್ಲ ರೆಡಿ ಮಾಡ್ಕೊಂಡ್ವಿ ಅಲ್ಲೇ ಲೆಟ್ರೆಲ್ಲ. ಆಮೇಲೆ 3 ದಿನ ಕಂಟಿನ್ಯೂಸ್ ಅನೌನ್ಸ್ ಮಾಡಬೇಕು ಅಂದರು. ಹೌದಾ? ಆಲ್ ಇಂಡಿಯಾ ರೇಡಿಯೋದಲ್ಲಿ. ಹೌದು, ಏನು ತಲೆ ಇದೆ ನೋಡಿ. 3 days ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಅನೌನ್ಸ್ ಪ್ರೆಸಿಡೆಂಟ್ ಎಸ್ ಪಾರ್ಡನ್ ಹಿಮ್ ಅಂತ. ಕೇಸ್ ಏನಿಲ್ಲ ಅಂತ ಹೇಳ್ಬೇಕು, ಎಲ್ಲ ಕೇಸ್ ಮಾಫಿ ಮಾಡಿದಂತೆ. ಬಿಕಾಸ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್, ಎಲ್ಲ ತಿಳ್ಕೊಂಡಿದ್ದಾರೆ ನೋಡಿ, ಯಾರಿಗೆ ಹೇಳ್ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ದಿಸ್ ಈಸ್ ದಿ ವರ್ಡ್ಸ್. ಆಯ್ತು ಅದು ಮಾಡೋಣ ಅಂತ. ಬರಲಿ ಅವ್ನು ಸರೆಂಡರ್ ಆಗಲಿ, ಆಮೇಲೆ ಮಿಕ್ಕಿದ್ದು ಕೋರ್ಟ್ ಏನಾಗುತ್ತೋ ಪ್ರೆಸಿಡೆಂಟ್ ಕೈಯಲ್ಲಿ ಹೇಳಿಸ್ತೀವಿ. ಆಯಿತು ಅಂತೆಲ್ಲ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಅವ್ರ ಮನೆಯಿಂದ ಹಿಂಗೆ ಇಳಿಬೇಕಾದ್ರೆ ಒಬ್ಬರು ಪ್ರೆಸ್ನವ್ರು ಕೂತಿದ್ರು, ಸಮೇತ ಕರ್ನಾಟಕ. ಅವ್ರು ನೋಡಿದ್ರು, ನನ್ನ ಎಲ್ಲರೂ ರೆಕಗ್ನೈಸ್ ಮಾಡ್ತಾರಲ್ಲ. ನಾನೇ ಮಾಡಿದೆ, ಕ್ಯಾಪಿಂಗ್ ಹಾಕೊಂಡು ನಿಮ್ಮ ಕಳ್ರನ್ನೆಲ್ಲ ಹಿಡಿದ್ರೆ ಇವರೆಲ್ಲ ಟಿವಿಗೆ ಅವಾಯ್ಡ್ ಮಾಡಿ ಹೋಗ್ತಾರಲ್ಲ, ಟಿವಿಗೆ ಅವಾಯ್ಡ್ ಮಾಡ್ತಾರಲ್ಲ, ಹಿಡಿದವ್ರು ಒಳ್ಳೊಳ್ಳೆ ಹಿಡಿತೀರಿ ಪಾಪ, ಅವ್ರ ಮುಖ ತೋರಿಸಲ್ಲ, ಅವ್ರ ಮುಖ ಎಲ್ಲರಿಗೂ ಗೊತ್ತು. ಹಂಗೆ ನಾನು ಅವಾಯ್ಡ್ ಮಾಡ್ಕೊಂಡು ಹೋಗ್ಬಿಟ್ಟೆ. ನನ್ನ ವೈಫ್ ಅವ್ನಿಗೆ ಗೊತ್ತಾಗಿಲ್ಲ, ಮುತ್ತುಲಕ್ಷ್ಮಿನೂ ಗೊತ್ತಾಗಿಲ್ಲ ಅವನಿಗೆ. ಓಕೆ, ಅವಳು ನೀವಂತೂ ಗೊತ್ತಾಗಿದೆ, ನಾನು ಗೊತ್ತಾಗಲಿಲ್ಲ. ಕವರ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಹೋಗ್ಬಿಟ್ಟೆ, ಟಕ್ಟಾಗಿ ನಾನು ಫಾಸ್ಟಾಗಿ ಹೋಗ್ಬಿಟ್ಟೆ. ಆಮೇಲೆ ಅವನು ಅಷ್ಟೊಳಗೆ ಸ್ವಾಮೀಜಿಗೆ ಗಾಬರಿ ಆಗ್ಬಿಟ್ಟೈತೆ. ಗೊತ್ತಾಗ್ಬಿಡ್ತೀವಿ ಅವನಿಗೆ ಅಂತ. ಏನು ಸ್ವಾಮೀಜಿ ಯಾರು? ಯಾರಿಗೂ ಹೇಳ್ಬೇಡಪ್ಪ, ಹೇಳ್ಬಿಟ್ಟಿದ್ದಾರೆ. ಅಲ್ಲ, ಯಾರಿಗೂ ಹೇಳ್ಬೇಡ, ಮಿರ್ಜಿ ಸಾಹೇಬರು ಮುತ್ತುಲಕ್ಷ್ಮಿ ಕರ್ಕೊಂಡ್ಬಂದಿದ್ದಾರೆ ಹೇಳ್ಬೇಕು. ಗಾಬರಿಗೆ ಅವರು ಮೀಡಿಯಾದವ್ರಿಗೆ. ನೆಕ್ಸ್ಟ್ ಡೇ ಬಂದ್ಬಿಡ್ತು ನೋಡಿ, ಸಂಯುಕ್ತ ಕರ್ನಾಟಕ ಬಾಕ್ಸ್ ಐಟಮ್ ಫ್ರಂಟ್ ಪೇಜಲ್ಲಿ. ಫ್ರಂಟ್ ಪೇಜ್ ಇಲ್ದ್ರೆ ಇನ್ನೊಂದು ಪೇಜ್ ಮಾಡಿರೋರು, ಸ್ಪೆಷಲ್ ಪೇಜ್ ಅಂತ ಹಾಕ್ಬಿಟ್ರು. ಮುತ್ತುಲಕ್ಷ್ಮಿ ಈ ಥರ ಸ್ವಾಮೀಜಿ ಹತ್ರ ಕರ್ಕೊಂಡ್ಬಂದಿದ್ರು, ಏನು ನಡೀತದೆ ಏನು ಅಂತ. ಚಕ್ ಅಂತ ನೆಕ್ಸ್ಟ್ ಡೇ ಎಲ್ಲರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟ್ರು ಅವಾಗ, ಅವ್ರ ಮನೆ ನುಗ್ಗಿದ್ರೆ ಎಲ್ಲರೂ ಪ್ರೆಸ್ಸು, ಏನಾಗ್ತಾಯಿದೆ, ಏನು ಇಲ್ಲಿ ಕರ್ಕೊಂಬಂದಿದ್ರು ಅಂತ, ಹೆಂಗೆ, ಯಾರು ನಿಮ್ಗೆ ಗೊತ್ತಿಲ್ವ ಅಂತ.
ಬಟ್ ಅವ್ರು ಭಾಳ ಇಂಟೆಲಿಜೆಂಟಾಗಿ ಉತ್ತರ ಕೊಟ್ಟರು. ಖರ್ಗೆ ಖರ್ಗೆ ವೆರಿ ಇಂಟೆಲಿಜೆಂಟ್. ಆಪರೇಷನ್ ಈಸ್ ಡನ್ ಬೈ ಮಿಸ್ಟರ್ ಮಿರ್ಜಿ. ಯು ಹ್ಯಾವ್ ಗಿವನ್ ಹಿಮ್ ರೆಸ್ಪಾನ್ಸಿಬಿಲಿಟಿ. ಯು ವಿಲ್ ನಾಟ್ ಆಸ್ಕ್ ಹಿಮ್ ಎವ್ರಿ ಡೇ ವಾಟ್ ಈಸ್ ಹ್ಯಾಪನಿಂಗ್, ಹೂ ಹ್ಯಾಸ್ ಬ್ರಾಟ್, ಯಾರನ್ನ ಇಟ್ಕೊಂಡ್ಬಂದಿರಿ, ಯಾರು ಬಿಟ್ಟು ನಾವು ಯಾಕೆ ಕೇಳ್ಬೇಕ್ರಿ? ದಟ್ ಈಸ್ ಹೀಸ್ ರೆಸ್ಪಾನ್ಸಿಬಿಲಿಟಿ, ವಿಲ್ ಡೂ ಇಟ್. ಮಾಡ್ತಾರವ್ರು ಮಾಡ್ತಾರೆ. ಮುತ್ತು ಲಕ್ಷಕ್ಕೆ ಕರ್ಕೊಂಬಂದಿರ್ಬೋದೇನೋ ಗೊತ್ತಿಲ್ಲ, ಯಾಕೆ ಕರ್ಕೊಂಬಂದ್ರೆ ನೋಡೋಣ, ಅವಶ್ಯಕತೆ ಇದ್ದರೆ ಕೇಳ್ತೀನಿ ನಾನು, ಇಲ್ಲದ್ರೆ ಕೇಳಲ್ಲ ಅಂತ. ಅದಕ್ಕೆ ಮುಂಚೆ ಇವರು ಎಸ್ ಎಂ ಕೃಷ್ಣ ಅವ್ರು ಹೇಳಿದ್ರು, ನೀವು ಯಾರಿಗೆ ಏನೇ ಮಾಡಿ ಈವನ್ ನೀವು ನೀನ ಟೆಲ್ ಯುವರ್ ಡಿ ಜಿ ಅಂತ ಹೇಳಿದ್ರು. ನಮ್ಮ ಸೇಮ್ ವರ್ಡ್ ಎಸ್ ಸೆಡ್. ಹೌದಾ? ಏನೋ ಮಾಡಬೇಕಾದ್ರೆ ಯು ಕೀಪ್ ಇಟ್ ಸೀಕ್ರೆಟ್, ಡೋಂಟ್, ದೇರ್ ಇಸ್ ನೋ ನೀಡ್ ಈವನ್ ಟು ಟೆಲ್ ಯುವರ್ DGP, ಡೋಂಟ್ ಟೆಲ್ ಮಿ ಆಲ್ಸೋ, ಡೋಂಟ್ ಟೆಲ್ ದಿ ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರು. ನಿಜಾಗಿ ಹೇಳಿದ್ರು. ಅದಾಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಚೆನ್ನಾಗಿ ಹೇಳಿದ್ರು. ನಾನು ಸಪೋರ್ಟಿವ್. ನನಗಲ್ಲ, ಅವ್ರದ್ದು ಉಳಿಸ್ಕೋಬೇಕಲ್ಲ. ನೀವು ಹೋಮ್ ಮಿನಿಸ್ಟರ್ ಆಗಿ ಏನು ಗೊತ್ತಿಲ್ವಲ್ರಿ? ನಿಮ್ಮ ಫಸ್ಟ್ ಪ್ರಶ್ನೆ ಇದೆ, ಹೋಮ್ ಮಿನಿಸ್ಟರ್ ಆಗಿದ್ರೆ ಏನು ಗೊತ್ತಿಲ್ಲ ನಿಮಗೆ. ಇನ್ಫ್ಯಾಕ್ಟ್ ಅದು ಖರ್ಗೆ ಅವರಿಗೂ ಶಾಕಿಂಗ್ ನ್ಯೂಸ್ ಏನು. ಶಾಕಿಂಗ್. ನನಗೂ ಗೊತ್ತಿಲ್ಲ, ನಾವು ಅಲ್ಲಿ ಹೋಗ್ಬಿಟ್ಟಿದ್ವಿ ಆಗಲೇ. ಇದಾಗ್ತಿದ್ದಂಗೆ ನಾನು ಆಲ್ರೆಡಿ ಗಂಟು